ಸೂಫ್ರಮ್ ಸೋ ಸಿನಿಮಾ ಬಗ್ಗೆ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಮೂಡಿತು. ಆ ನಿರೀಕ್ಷೆಯನ್ನು ಮೀರಿ ಸಿನಿಮಾ ಮೆಚ್ಚುಗೆ ಪಡೆಯುತ್ತದೆ. ಸೂಫ್ರಮ್ ಸೋ ಸಿನಿಮಾದಲ್ಲಿ ರಾಜ್ಬೀರ್ ಶೆಟ್ಟಿ ಅವರು ನಿರ್ಮಾಣ ಮಾಡಿದ್ದಾರೆ. ಈ ಸಿನಿಮಾ ಜನರ ಮನ ಗೆದ್ದಿದೆ. ಈ ಚಿತ್ರವನ್ನು ಅವರು ನಿರ್ಮಾಣ ಮಾಡುವಂತ ಬೋಲ್ಡ್ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನೋದು ವಿಶೇಷ. ಜೆ.ಪಿ. ತುಮಿನಾಡ್ ಅವರು ಸೂಫ್ರಮ್ ಸೋ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಜೊತೆಗೆ ಅಶೋಕ್ ಹೆಸರಿನ ಪಾತ್ರದಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ. ಅವರು ಇಡೀ ಚಿತ್ರವನ್ನು ಒಳ್ಳೆಯ ರೀತಿಯಲ್ಲಿ ಕಟ್ಟಿಕೊಡುವ ಪ್ರಯತ್ನ ಮಾಡಿದ್ದಾರೆ. ಶನಿಲ್ ಗೌತಮ್ ಅವರು ರವಿ ಆಗಿ ಮಿಂಚಿದ್ದಾರೆ. ಈ ಪಾತ್ರ ಸಿನಿಮಾ ಉದ್ದಕ್ಕೂ ಹೈಲೈಟ್ ಆಗಿದೆ. ರವಿ ಅಣ್ಣ ಎಂಬುದೇ ಸಿನಿಮಾ ಪಾತ್ರದ ಹೆಸರು. ಈ ಪಾತ್ರಕ್ಕೆ ಸಾಕಷ್ಟು ತೂಕ ಇದೆ. ಪ್ರಕಾಶ್ ತುಮಿನಾಡ್ ಅವರು ಈ ಮೊದಲು ಕೂಡ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ರಂಗಭೂಮಿ ಹಿನ್ನೆಲೆ ಹೊಂದಿರುವ ಅವರು ಸಿನಿಮಾಗಳ ಮೂಲಕ ಮಿಂಚುತ್ತಿದ್ದಾರೆ. ಸಿನಿಮಾದಲ್ಲಿ ಚಂದ್ರ ಹೆಸರಿನ ಪಾತ್ರ ಮಾಡಿ ಗಮನ ಸೆಳೆದಿದ್ದಾರೆ. ದೀಪಕ್ ರಾಯ್ ಪಣಜೆ ಅವರು ಸತೀಶ್ ಹೆಸರಿನ ಪಾತ್ರ ಮಾಡಿದ್ದಾರೆ. ಅವರು 13,000ಕ್ಕೂ ಅಧಿಕ ನಾಟಕ ಮಾಡಿದ್ದಾರೆ. ಅವರು ಇಡೀ ದಿನ ಕುಡಿಯುತ್ತಾ ಸಮಯ ಕಳೆಯುವ ವ್ಯಕ್ತಿಯಾಗಿ ಅವರು ಮಿಂಚಿ ಗಮನ ಸೆಳೆದಿದ್ದಾರೆ. ಸೂಫ್ರಮ್ ಸೋ ಚಿತ್ರದಲ್ಲಿ ಭಾನು ಹೆಸರಿನ ಪಾತ್ರ ಬರುತ್ತದೆ. ಈ ಪಾತ್ರವು ಮಾಡಿದ್ದು ಸಂಧ್ಯಾ ಅರೆಕೆರೆ ಅವರು. ಮಧ್ಯಂತರದ ನಂತರ ಬಂದರೂ ಚಿತ್ರಕ್ಕೆ ಸಾಕಷ್ಟು ಬೇಡಿಕೆ ಇದೆ. ಈ ಚಿತ್ರದಲ್ಲಿ ಬರೋ ಭಾವ ಹೆಸರಿನ ಪಾತ್ರ ಕೂಡ ಗಮನ ಸೆಳೆದಿದೆ. ಪಾತ್ರದ ಉದ್ದಕ್ಕೂ ಈ ಪಾತ್ರ ನಗಿಸುತ್ತದೆ. ಈ ಪಾತ್ರಕ್ಕಾಗಿ ವಿಶೇಷ ಹಾಡು ಕೂಡ ಇದೆ. ರೋಹಿತ್ ಪದಕಿ ನಿರ್ದೇಶನದ ಎಕ್ಕ ಸಿನಿಮಾ ಇತ್ತೀಚೆಗೆ ಬಿಡುಗಡೆಯಾಗಿ ಬಾಕ್ಸ್ ಆಫೀಸ್ನಲ್ಲಿ ಗಮನಾರ್ಹ ಯಶಸ್ಸು ಕಂಡಿದೆ. ಈ ಚಿತ್ರವು ಕನ್ನಡ ಚಿತ್ರರಂಗಕ್ಕೆ ಹೊಸ ಉತ್ಸಾಹ ತುಂಬಿದ್ದು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿದೆ. ಹಾಗಾಗಿ ಸಿನಿಮಾ ಸಕ್ಸಸ್ ಮೀಟ್ ಅನ್ನು ಏರ್ಪಡಿಸಲಾಗಿತ್ತು. ಎಕ್ಕ ಸಿನಿಮಾದಲ್ಲಿ ನಟ ಡೆಡ್ಲಿ ಆದಿತ್ಯ ಎಸಿಪಿ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಸಕ್ಸಸ್ ಮೀಟ್ನಲ್ಲಿ ಅವರು ಮಾತನಾಡಿ, ಒಂದು ಮೆಮೊರಿಯನ್ನ ಶೇರ್ ಮಾಡಿಕೊಳ್ಳುವುದಕ್ಕೆ ಇಷ್ಟಪಡ್ತೀನಿ. ಬಹಳ ವರ್ಷಗಳ ಹಿಂದೆ ನಾನು ನನ್ನ ಗೆಳೆಯ ದರ್ಶನ್ ಇಬ್ಬರು ದುಬೈನಲ್ಲಿದ್ದವು. ಒಂದು ಫೋನ್ ಕಾಲ್ ಬರುತ್ತೆ. ದರ್ಶನ್ ನನಗೆ ಏನೂ ಹೇಳೋದಿಲ್ಲ. ಆಯಿತು ದೆನ್ ನಾವಿಬ್ಬರು ಅಲ್ಲಿದ್ದು ಬಿಡುತ್ತೇವೆ, ಬಿಡಿ ನೀವು ತಲೆ ಕೆಡಿಸ್ಕೊಳ್ಬೇಡಿ, ನೀವು ಯಾವಾಗಂತ ಹೇಳಿ ಸಾಕು, ನಾವು ಬರ್ತೇವೆ ಅಂತ ಹೇಳಿದ್ರು. ನಾನು ಇವನು ಯಾರ ಹತ್ರ ಮಾತಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೆ. ನನಗೂ ಏನನ್ನೂ ಕೇಳದೆ ಬರ್ತೇವೆ, ನಾವಿಬ್ರು ಬರ್ತೇವೆ, ಡೋಂಟ್ ವರಿ ಎಂದಿದ್ದಾರೆ ನಟ ಆದಿತ್ಯ. ಫೋನ್ ಕಟ್ ಮಾಡಿದ್ಮೇಲೆ ಯಾರ ಹತ್ರ ಮಾತನಾಡ್ದ ಇವನು, ನಾನು ಬರ್ತೀನಾ ಅಥವಾ ಇಲ್ವಾ ಅಂತ ಒಂದು ಮಾತು ಕೇಳಬೇಕು ತಾನೆ ಅಂತ ದರ್ಶನ್ಗೆ ಕೇಳಿದೆ. ಆಗ ರಾಘಣ್ಣ ಫೋನ್ ಮಾಡಿದ್ರು. ಅರಸು ಸಿನಿಮಾದಲ್ಲಿ ನಾವಿಬ್ರು ಅಪ್ಪು ಅವರ ಜೊತೆ ಗೆಸ್ಟ್ ಅಪಿಯರೆನ್ಸ್ ಅಂತೆ, ನಿನಗೂ ನಾನು ಎಸ್ ಅಂತ ಹೇಳಿಬಿಟ್ಟಿದ್ದೀನಿ ಅಂದಾಗ ನಾನು ಅಷ್ಟೇ ಅಲ್ವಾ ಬಿಡು ಅಂದೆ. ಕಟ್ ಮಾಡಿದರೆ ಅರಸು ಸಿನಿಮಾದಲ್ಲಿ ನಮ್ಮ ನೆಚ್ಚಿನ ಅಪ್ಪು ಅಣ್ಣ ಜೊತೆ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಪರ್ಫಾರ್ಮ್ ಮಾಡಿದ್ದು ನನಗೆ ಮರೆಯಲಾಗದ ಒಂದು ಸಂಗತಿ ಎಂದು ಆದಿತ್ಯ ಹೇಳಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಪ್ರಕರಣದ ಆರೋಪಿ ನಟ ದರ್ಶನ್ ಸೇರಿ 7 ಮಂದಿಯ ಜಾಮೀನು ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆಯಷ್ಟೇ ವಿಚಾರಣೆ ನಡೆದಿತ್ತು. ನಟ ದರ್ಶನ್ ಸೇರಿ ಉಳಿದ ಆರೋಪಿಗಳ ಪರ ವಾದ ಮಂಡನೆಯಾಗಿದೆ. ವಿಚಾರಣೆ ಮುಂದೂಡಿದ ಸುಪ್ರೀಂ ಕೋರ್ಟ್ ಕನಿಷ್ಠ 10 ದಿನಗಳ ಬಳಿಕ ದರ್ಶನ್ ಜಾಮೀನು ತೀರ್ಪು ಬರಲಿದೆ ಎನ್ನಲಾಗಿದೆ. ಕೊಲೆ ಆರೋಪಿಯ ಬರ್ತ್ಡೇ ಪಾರ್ಟಿಯಲ್ಲಿ ನಟ ದರ್ಶನ್ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ. ಥೈಲ್ಯಾಂಡ್ನಲ್ಲಿ ಭರ್ಜರಿ ಪಾರ್ಟಿಯಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ. ಬಿಪಿನ್ ರಾಯ್ ಮಂಗಳೂರು ಮೂಲದ ಥೈಲ್ಯಾಂಡ್ನ ಉದ್ಯಮಿ ಹರೀಶ್ ಮತ್ತು ಅಭಿಷೇಕ್ ಹಮೀದ್ನ ಕೊಲೆ ಮಾಡಿದ್ದರು. ವಿಚಾರಣೆ ವೇಳೆ ಬಿಪಿನ್ನ ಸುಪಾರಿ ನೀಡಿರುವುದಕ್ಕೆ ಕೊಲೆ ಮಾಡಿರೋದಾಗಿ ಹಂತಕರು ಹೇಳಿದ್ದರು. ಎಫ್ಐಆರ್ ದಾಖಲಾಗುತ್ತಿದ್ದಂತೆ ವಿದೇಶಕ್ಕೆ ಬಿಪಿನ್ ಎಸ್ಕೇಪ್ ಆಗಿದ್ದ. ಮಂಗಳೂರು ಗ್ರಾಮಾಂತರ ಪೊಲೀಸರಿಂದ ಲುಕೌಟ್ ನೋಟಿಸ್ ಜಾರಿಯಾಗಿತ್ತು. ಮಂಗಳೂರಿನಲ್ಲಿ ಅಕ್ಟೋಬರ್ 7, 2024ರಂದು ನಡೆದಿದ್ದ ಕೊಲೆ. ಆಗ ಮಂಗಳೂರಿನ ಪಂಪ್ವೆಲ್ನಲ್ಲಿ ಯಶೋಧ ಕೃಷ್ಣ ಅಂತ ಸಂಸ್ಥೆ ಹೆಸರಿನಲ್ಲಿ ಬಿಪಿನ್ ಫೈನಾನ್ಸ್ ನಡೆಸುತ್ತಿದ್ದ. ಬಿಪಿನ್ನಿಂದ ಫೈನಾನ್ಸ್ನಲ್ಲಿ 40 ವರ್ಷದ ಅಬ್ದುಲ್ ಹಮೀದ್ ಹಣ ಪಡೆದಿದ್ದ. ಹಣ ನೀಡದೆ ಸತಾಯಿಸುತ್ತಿರುವುದಕ್ಕೆ ಸುಪಾರಿ ನೀಡಿ ಕೊಲೆ ಆರೋಪ ಕೇಳಿಬಂದಿತು. 2015 ಜೂನ್ 29ರಂದು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಿಪಿನ್ ಆಗಮಿಸಿದ್ದ. ಈ ವೇಳೆ ಇಮಿಗ್ರೇಷನ್ ಅಧಿಕಾರಿಗಳಿಂದ ಪೊಲೀಸರಿಗೆ ಮಾಹಿತಿ ಇತ್ತು. ವಿಮಾನ ನಿಲ್ದಾಣದಲ್ಲಿ ಬಿಪಿನ್ ರಾಯ್ ಬಂಧನಕ್ಕೆ ಒಳಗಾಗಿದ್ದ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲು ಶಿಕ್ಷೆ ಅನುಭವಿಸಿದ್ದ ಬಿಪಿನ್ ರಾಯ್ ಬಳಿಕ ಥೈಲ್ಯಾಂಡ್ನಲ್ಲಿ ಬಿಪಿನ್ ರಾಯ್ ಉದ್ಯಮ ನಡೆಸುತ್ತಿದ್ದ ಎನ್ನಲಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಮುಂಬೈಗೆ ಬಂದಿಳಿದಿದ್ದಾರೆ. ತಮ್ಮ ಮುಂಬರುವ ಚಿತ್ರ ಟಾಕ್ಸಿಕ್ನ ಮುಂದಿನ ವೇಳಾಪಟ್ಟಿಯ ಚಿತ್ರೀಕರಣವನ್ನು ಪ್ರಾರಂಭಿಸಿದ್ದಾರೆ. ವರದಿ ಪ್ರಕಾರ ನಟ ಜುಲೈ 21ರಂದು ನಗರಕ್ಕೆ ಆಗಮಿಸಿದ್ರು ಮತ್ತು ಈಗ ಹುಮಾ ಕುರೇಶಿ, ತಾರಾ ಸುತಾರಿಯಾ ಮತ್ತು ಅಕ್ಷಯ್ ಒಬೇರಾಯ್ ಅವರೊಂದಿಗೆ ಗೋರೆಗಾವ್ನಲ್ಲಿ ಚಿತ್ರೀಕರಣದಲ್ಲಿದ್ದಾರೆ. ವರದಿಯ ಪ್ರಕಾರ ಯಶ್ ಬಾಡಿ ಡಬಲ್ ಸಹಾಯವಿಲ್ಲದೆ ತಮ್ಮ ಸಾಹಸ ಪ್ರದರ್ಶನ ನೀಡಲಿದ್ದಾರೆ. ಕಳೆದ ಸೋಮವಾರ ಗೋರೆಗಾವ್ನ ಫಿಲ್ಮ್ ಸಿಟಿಯಲ್ಲಿ ಹೊಸ ವೇಳಾಪಟ್ಟಿ ಪ್ರಾರಂಭವಾಯಿತು.
ಇದು ಹೆಚ್ಚಾಗಿ ಒಳಾಂಗಣದಲ್ಲಿ ನಡೆಯಲಿದ್ದು ಅಲ್ಲಿ ನಟರು ಬಾಡಿ ಡಬಲ್ ಸಹಾಯವಿಲ್ಲದೆ ತಮ್ಮ ಸಾಹಸಗಳನ್ನು ಪ್ರದರ್ಶಿಸುತ್ತಾರೆ. ಇದು ಕೈ ಕಾದಾಟವನ್ನು ಒಳಗೊಂಡಿರುವ ಅನೇಕ ಸನ್ನಿವೇಶಗಳನ್ನು ಒಳಗೊಂಡಿದೆ ಎಂದು ಸುದ್ದಿ ಪೋರ್ಟಲ್ ಉಲ್ಲೇಖಿಸಿದ ಮೂಲವೊಂದು ಹೇಳಿಕೊಂಡಿದೆ. ಇದಲ್ಲದೆ ತಜ್ಞರ ತಂಡವನ್ನು ಸಹ ನೇಮಿಸಲಾಗಿದೆ. ಸುರಕ್ಷತೆಗಾಗಿ 15 ತಜ್ಞರ ತಂಡವನ್ನು ಒಟ್ಟುಗೂಡಿಸಲಾಗಿದೆ. ನಟರಿಗೆ ಕ್ಲೋಸ್ ಕಟ್ ದೃಶ್ಯಗಳಲ್ಲಿ ಸಹಾಯ ಮಾಡುತ್ತಿದ್ದಾರೆ. ಟಾಕ್ಸಿಕ್ನಲ್ಲಿನ ಆಕ್ಷನ್ ಪ್ರಮುಖ ಪಾಯಿಂಟ್. ಹ್ಯಾಂಡ್ ಟು ಹ್ಯಾಂಡ್ ಯುದ್ಧದ ಸನ್ನಿವೇಶಗಳಲ್ಲಿ ಆಕ್ಷನ್ ನಿರ್ದೇಶಕರಾದ ಜೆ.ಜಿ. ಪೆರ್ರಿ ಮತ್ತು ಜಾರ್ಜಿ ಇರಾಜುಲಿ ಅವರು ಕ್ರಾವ್ ಮಗ, ಫಿಲಿಪಿನೋ ಕಲಿ ಮತ್ತು ಎಂಎಂಎ ತಂತ್ರಗಳ ಅಂಶಗಳನ್ನು ಮಿಶ್ರಣ ಮಾಡಿ ಒಂದು ಶೈಲಿಯ ಆಕ್ಷನ್ ಅನ್ನು ರಚಿಸಿದ್ದಾರೆ. ಕೆವಿಎನ್ ಪ್ರೊಡಕ್ಷನ್ಸ್ ಮತ್ತು ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅಡಿಯಲ್ಲಿ ವೆಂಕಟ್ ಕೆ. ನಾರಾಯಣ್ ಮತ್ತು ಯಶ್ ಜಂಟಿಯಾಗಿ ನಿರ್ಮಿಸಿರುವ ಟಾಕ್ಸಿಕ್ ಫೇರಿಟೇಲ್ ಫಾರ್ ಗ್ರೋನ್ ಆಪ್ಸ್ ಚಿತ್ರವನ್ನು ಗೀತು ಮೋಹನ್ ದಾಸ್ ನಿರ್ದೇಶಿಸುತ್ತಿದ್ದಾರೆ. ಇಂದು 25 ಜುಲೈ 2025ರಂದು ಇತ್ತೀಚೆಗೆ ನಮ್ಮನ್ನೆಲ್ಲ ಅಗಲಿರುವ ಹಿರಿಯ ನಟಿ ಬಿ. ಸರೋಜಾದೇವಿ ವೈಕುಂಠ ಸಮಾರಾಧನೆ. ಈ ಕಾರ್ಯಕ್ರಮದಲ್ಲಿ ಚಿತ್ರರಂಗದ ಅನೇಕರು, ಕಲಾವಿದರು ಸೇರಿದಂತೆ ಸರೋಜಾದೇವಿ ಬಂಧು ಬಾಂಧವರು, ರಾಜಕೀಯ ನಾಯಕರು, ಹಲವು ಗಣ್ಯರು ವೈಕುಂಠ ಸಮಾರಾಧನೆಯಲ್ಲಿ ಭಾಗಿಯಾಗಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ ಸಿ. ಅಶ್ವಥ್ ನಾರಾಯಣ ಸಹ ಭಾಗಿಯಾಗಿದ್ದಾರೆ. ಇದರಲ್ಲಿ ಭಾಗಿಯಾಗಿರುವ ನಟ, ನಿರ್ದೇಶಕ ಉಪೇಂದ್ರ ಅವರು ಅಲ್ಲಿ ಒಂದು ಮಾತು ಹೇಳಿದ್ದಾರೆ. ಈ ಬಗ್ಗೆ ಸರೋಜಾದೇವಿ ಇಲ್ಲದಿದ್ದರೆ ನಾನು ಹೀರೋ ಆಗುತ್ತಿರಲಿಲ್ಲ. ಈ ಸಿನಿಮಾ ಬಿಡುಗಡೆ ಆಗೋದಕ್ಕೆ ಅವರೇ ಕಾರಣ. ಈ ಸಿನಿಮಾ ಸೆನ್ಸರ್ ಆಗೋದಿಲ್ಲ ಅನ್ನೋ ಟೈಮ್ನಲ್ಲಿ ಸಪೋರ್ಟ್ ಮಾಡಿದವರು ಅವರು. ಈ ಸಿನಿಮಾನ ಮೆಚ್ಚಿ ಹೊಗಳಿದ ಮೊದಲಿಗರು ಸರೋಜಮ್ಮ. ಈ ಪಿಕ್ಚರ್ಗೆ ಪ್ರೋತ್ಸಾಹ ನೀಡದೇ ಇದ್ದಿದ್ರೆ ಇವತ್ತು ನಾನು ಹೀರೋ ಆಗೋಕೆ ಅವಕಾಶ ಇರ್ತಿರ್ಲಿಲ್ಲ ಎಂದಿದ್ದಾರೆ. ಅಷ್ಟೇ ಅಲ್ಲ, ವಿಷ್ಣುವರ್ಧನ್ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಹಾಗೆ ಬಿ. ಸರೋಜಾದೇವಿ ಅವರ ಹೆಸರಲ್ಲಿ ಪ್ರಶಸ್ತಿ ಆಗಬೇಕು ಎಂದು ಕೂಡ ಹೇಳಿದ್ದಾರೆ ಉಪೇಂದ್ರ. ಇನ್ನು ಸಿ. ಅಶ್ವಥ್ ನಾರಾಯಣ್ ಅವರು ಸರೋಜಾದೇವಿ ಮಾಡಿರುವ ಚಿತ್ರರಂಗದ ಸೇವೆ ಹಲವರಿಗೆ ಮಾದರಿಯಾಗಲಿ ಎಂದು ಅಶ್ವಥ್ ನಾರಾಯಣ ಅವರು ಮಲ್ಲೇಶ್ವರಂ 11ನೇ ಮುಖ್ಯ ರಸ್ತೆಗೆ ಬಿ. ಸರೋಜಾದೇವಿ ಹೆಸರು ನಾಮಕರಣ ಮಾಡುತ್ತೇವೆ ಎಂದಿದ್ದಾರೆ. ಹಲವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಹಿರಿಯ ನಟಿ ಹೇಮಾ ಚೌಧರಿ ಕೂಡ ಸರೋಜಾದೇವಿ ವೈಕುಂಠ ಸಮಾರಾಧನೆಯಲ್ಲಿ ಪಾಲ್ಗೊಂಡು ಹಿರಿಯ ನಟಿಯನ್ನು ಸ್ಮರಿಸಿ ಮಾತನಾಡಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.